ಎಲ್ಲ ವಿದ್ಯಾರ್ಥಿಗಳಿಗೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇರೋದು KCET ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಇದರದ್ದು ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ, ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇದ್ರ. ಮತ್ತೆ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದ್ರೆ KCET ಸೆಕೆಂಡ್ ರೌಂಡ್ ಅಲ್ಲಿ ಕಟ್ ಆಫ್ ಏನಾದರೂ ಚೇಂಜ್ ಆಗತ್ತಾ ಅಂತ ಕೇಳ್ತಾ ಇದ್ರು. ಮತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೆಲವೊಂದು ಡೌಟ್ಗಳನ್ನ ಕೇಳಿದ್ರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ KCET ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಲ್ಲಿ ಮೊದಲು ನಿಮಗೆ KCET ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ, ಇಲ್ಲಿ ನಿಮಗೆ ಇವತ್ತು ಕೂಡ ರಿಸಲ್ಟ್ ನಿಮಗೆ ಅನೌನ್ಸ್ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಈದ್ ಮಿಲಾದ್ ಇರೋದ್ರಿಂದ ನಿಮಗೆ ಇವತ್ತು ಕೂಡ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ. ನಿಮಗೆ 19ನೇ ತಾರೀಕು ಅಥವಾ 20ನೇ ತಾರೀಕು ನಿಮಗೆ ರಿಸಲ್ಟ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ನಿಮಗೆ ಅನೌನ್ಸ್ ಆಗುವಂತ ಚಾನ್ಸಸ್ ಇದೆ. ಅತಿ ಶೀಘ್ರದಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಒಂದು ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡ್ತಾರೆ. ಸೊ ಅಫೀಸಿಯಲ್ ಆಗಿ ನಿಮಗೆ ಅಪ್ಡೇಟ್ ಬಂದ್ರೆ, ಅಫೀಸಿಯಲ್ ಆಗಿ ರಿಸಲ್ಟ್ ಅನೌನ್ಸ್ ಆದ್ರೆ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಅಂದ್ರೆ KCET ಸೆಕೆಂಡ್ ರೌಂಡ್ ಅಲ್ಲಿ ಕಟ್ ಆಫ್ ಏನಾದರೂ ಚೇಂಜ್ ಆಗತ್ತಾ ಅಂತ ಕೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ನಿಮಗೆ ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಕೊಡೋದಾದ್ರೆ, ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ KCET ಸೆಕೆಂಡ್ ರೌಂಡ್ ಅಲ್ಲಿ ಕಟ್ ಆಫ್ ಚೇಂಜ್ ಆಗುತ್ತೆ, ಬಹಳ ಡಿಫರೆನ್ಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಕೆಲವು ಟಾಪ್ ಕಾಲೇಜ್ಗಳಲ್ಲಿ ಕಟ್ ಆಫ್ ಏನಾದರೂ ಒಂದು 5,000 ಇದ್ರೆ ನಿಮಗೆ ಕಟ್ ಆಫ್ ಚೇಂಜಸ್ ಆಗಿ 8,000 ಅಥವಾ 10,000 ಈ ರೀತಿ ನಿಮಗೆ ಕಟ್ ಆಫ್ ಚೇಂಜಸ್ ಆಗುತ್ತೆ. ಮತ್ತೆ ಕೆಲವು ಕಾಲೇಜ್ಗಳಲ್ಲಿ ಅಂದ್ರೆ ಎವರೇಜ್ ಕಾಲೇಜ್ಗಳಲ್ಲಿ ಕಟ್ ಆಫ್ ಬಹಳ ಅಂದ್ರೆ ಬಹಳ ಡಿಫರೆನ್ಸ್ ಆಗುತ್ತೆ, ಅಂದ್ರೆ ಕೆಲವು ಬಹಳ ಚೇಂಜಸ್ ಆಗುತ್ತೆ. ಇಲ್ಲಿ 5ರಿಂದ 10,000 ಅಥವಾ 15,000 ವರೆಗೂ ಕೂಡ ನಿಮಗೆ ಕಟ್ ಆಫ್ ಚೇಂಜಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಎವರೇಜ್ ಕಾಲೇಜ್ಗಳಲ್ಲಿ, ಟಾಪ್ ಕಾಲೇಜ್ಗಳಲ್ಲಿ ಅಷ್ಟೊಂದು ಚೇಂಜಸ್ ಆಗೋದಿಲ್ಲ. ಒಂದು 5,000 ಕಟ್ ಆಫ್ ಏನಾದರೂ ಇದ್ರೆ ನಿಮಗೆ ಒಂದು 8,000 10,000 ಈ ರೀತಿ ನಿಮಗೆ ಚೇಂಜಸ್ ಆಗ್ಬೋದು. ಆದ್ರೆ ನಿಮಗೆ ಎವರೇಜ್ ಕಾಲೇಜ್ಗಳಲ್ಲಿ ಏನಿರುತ್ತೆ ಅಲ್ಲಿ ನಿಮಗೆ ಬಹಳ ಡಿಫರೆನ್ಸ್ ಆಗುತ್ತೆ ಕಟ್ ಆಫ್ ಬಂದ್ಬಿಟ್ಟು. ಸೊ ಇದು ಸೆಕೆಂಡ್ ರೌಂಡ್ ಅಲ್ಲಿ ಅಷ್ಟೇ ಅಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಕೂಡ ಕಟ್ ಆಫ್ ಚೇಂಜಸ್ ಆಗುತ್ತೆ. ಸೊ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಅಂದ್ರೆ, ಇಲ್ಲಿ ನಮ್ದು ಇಂಜಿನಿಯರ್ ರ್ಯಾಂಕಿಂಗ್ ಬಂದ್ಬಿಟ್ಟು 2 ಲ್ಯಾಕ್ ಇದೆ, ನಮಗೆ CS ಬ್ರಾಂಚ್ ಅಲ್ಲಿ ಸೀಟ್ ಸಿಗಬಹುದು ಅಂತ ಕೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ, ಇದು ಡಿಪೆಂಡಿಂಗ್ ಅಪಾನ್ ಸೀಟ್ ಮತ್ತೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಎಷ್ಟು ಸೀಟ್ಸ್ ಗಳಿದಾವೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಸೀಟ್ ಸಿಗೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ಸೀಟ್ ಮತ್ತೆ ಅಪ್ಲಿಕೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ನಿಮಗೆ ಬೇರೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೇಳಬಹುದು, ಆದಷ್ಟು ನಿಮಗೆ ರಿಪ್ಲೈ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಸೊ ಮತ್ತೆ ನಿಮಗೆ ಅಫೀಸಿಯಲ್ ಆಗಿ ರಿಸಲ್ಟ್ ಬಗ್ಗೆ KCET ಮತ್ತೆ ನೀಟ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆ ಅಫೀಸಿಯಲ್ ಆಗಿ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.